ನಮಸ್ಕಾರ ಪ್ರಿಯ ಬಂಧುಗಳೇ. ನವರಾತ್ರಿ 6ನೆಯ ದಿನವನ್ನು ಕಾತ್ಯಾಯಿನಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಒಮ್ಮೆ ಕಾತ್ಯಾಯಿನ್ ಎಂಬ ಮಹರ್ಷಿಗಳು ತಮಗೆ ದೇವಿ ಪಾರ್ವತಿಯಂತಹ ಮಗಳನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ದುರ್ಗಾದೇವಿಯನ್ನು ಕುರಿತು ಭಕ್ತಿಯಿಂದ ತಪಸ್ಸು ಮಾಡುತ್ತಾರೆ. ಋಷಿಯ ಭಕ್ತಿಗೆ ಮೆಚ್ಚಿ ದುರ್ಗಾದೇವಿಯು ಅನುಗ್ರಹಿಸುತ್ತಾಳೆ. ಅಂತೆಯೇ ಒಂದು ಹೆಣ್ಣು ಮಗುವಿನ ಜನನವಾಗುತ್ತದೆ. ಆ ಮಗುವಿಗೆ ಕಾತ್ಯಾಯಿನಿ ಎಂದು ನಾಮಕರಣ ಮಾಡುತ್ತಾರೆ. ಕಾತ್ಯಾಯಿನಿಯು ದೊಡ್ಡವಳಾದ ಮೇಲೆ ತನ್ನ 10 ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದು ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಲು ಜಗತ್ತನ್ನು ಸುತ್ತಲು ಪ್ರಾರಂಭಿಸಿದಳು ಎಂಬುದಾಗಿ ಪ್ರತೀತಿ ಇದೆ. ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಾಮಾತೆಯು ಕಾತ್ಯಾಯಿನಿಯಾಗಿ ಅವತರಿಸಿದಳು ಎಂದು ಹೇಳಲಾಗುತ್ತದೆ. ಕಾತ್ಯಾಯಿನಿ ಮಹಿಷಾಸುರನನ್ನು ಸಂಹರಿಸಿದ ಶೂರ ಸ್ವರೂಪಿಣಿ. ಅವಳು ಚಂದ್ರಹಾಸ ಕತ್ತಿಯನ್ನು ಹಿಡಿದು ಸಿಂಹವಾಹಿನಿಯಾಗಿ ದೈತ್ಯನಾಶಕ್ಕಾಗಿ ಪ್ರತ್ಯಕ್ಷಳಾದಳು. ಅವಳ ಆರಾಧನೆಯಿಂದ ದುಷ್ಟಶಕ್ತಿಗಳು ದೂರವಾಗಿ ಸತ್ಶಕ್ತಿ ಸಿಗುತ್ತದೆ. ಈ ದೇವಿಯ ಆರಾಧನೆ ಮಾಡಿದರೆ ಧೈರ್ಯ, ಶೌರ್ಯ, ಜ್ಞಾನ ಸಿಗುತ್ತದೆ. ವಿವಾಹ ಯೋಗ ಬಯಸುವ ಯುವತಿಯರು ಈ ದೇವಿಯ ಕಥೆಯನ್ನು ಪಾರಾಯಣ ಮಾಡಿದರೆ ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. 6ನೇ ದಿನದ ಈ ದೇವಿಯನ್ನು ಪೂಜೆ ಮಾಡಿದರೆ ಆಧ್ಯಾತ್ಮಿಕ ಬಲ